ಪುಷ್ಪಾ ಸಿನಿಮಾವನ್ನ ನೋಡಿ ಇನ್ಸ್ಪೈರ್ ಆಗಿ ರಕ್ತಚಂದನವನ್ನ ಸಾಗಾಟ ಮಾಡಿ ಪುಷ್ಪರಾಜ್ ರೀತಿ ಶ್ರೀಮಂತನಾಗ್ಲಿಕ್ಕೆ ಹೋದವನು ಎಂದು ಪೊಲೀಸರ ಅತಿಥಿಯಾಗಿರುವಂತಹ ಸ್ಟೋರಿಯನ್ನ ಹೇಳುತ್ತೇವೆ. ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸಿನಿಮಾ ರೀತಿಯಲ್ಲಿ ರಕ್ತಚಂದನ ಮಾರಾಟ. ಕಾಕಿ ಅತಿಥಿಯಾದ ಜೂನಿಯರ್ ಪುಷ್ಪರಾಜ್. ಈತನ ಹೆಸರು ಶೇಖ್ ಬಾಜಾನ್. ಮೂಲತಃ ಆಂಧ್ರ ಪ್ರದೇಶದವನು. ಅಲ್ಲು ಅರ್ಜುನ್ ನಟಿಸಿರುವ ಪುಷ್ಪ ಚಿತ್ರದ ರೀತಿಯಲ್ಲಿ ರಕ್ತಚಂದನ ಮಾರಾಟ ಮಾಡಲು ಬೆಂಗಳೂರಿಗೆ ಬಂದಿದ್ದ. ಮಾರಾಟಕ್ಕೆಂದು ಬಂದವ ಮೊದಲು ಗಿರಾಕಿಗಳನ್ನ ಭೇಟಿ ಮಾಡಿ ಸರಿಯಾದ ಬೆಲೆಗೆ ಮಾಲನ್ನ ಮಾರಾಟ ಮಾಡ್ತಾ ಇದ್ದ. ಹೀಗೆ ಒಬ್ಬ ಗಿರಾಕಿಯನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಗ್ರಾಹಕರೊಬ್ಬರಿಗೆ ರೆಡ್ ಸ್ಯಾಂಡಲ್ ಸ್ಯಾಂಪಲ್ ತೋರಿಸಲು ತರುವ ವಿಷಯ ಪೊಲೀಸರ ಕಿವಿಗೆ ಬಿದ್ದಿತ್ತು. ಅದರ ಆಧಾರ ಹಿಡಿದುಕೊಂಡು ಹೋದ ಮಡಿವಾಳ ಪೊಲೀಸ್ ತಂಡಕ್ಕೆ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಅವನ ಬಳಿ ಇದ್ದ ಸರಕನ್ನ ಬನ್ನೇರುಘಟ್ಟ ಬಳಿ ಇರುವ ಶಾನಭೋಗನಹಳ್ಳಿಯಲ್ಲಿರುವ ಗೋಡೌನ್ನಲ್ಲಿ ಇಟ್ಟಿರುವುದಾಗಿ ಹೇಳಿದ್ದಾನೆ. ರಕ್ತಚಂದನದ ತುಂಡುಗಳು ಸೀಸ್. ಸರಕಿನ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಗೋಡನ್ ಬಳಿ ಹೋಗಿ ಅಲ್ಲಿದ್ದ ರಕ್ತಚಂದನ ಮರದ ತುಂಡುಗಳನ್ನ ವಶಕ್ಕೆ ಪಡೆಯುತ್ತಾರೆ. 285 kg ರೆಡ್ ಸ್ಯಾಂಡಲ್ವುಡ್ ಸಿಕ್ಕಿದೆ. ಅಂದಾಜು 7 ಲಕ್ಷ ವ್ಯಾಲ್ಯೂ. ಇದರಲ್ಲಿ ಆರೋಪಿ ಅವರು ಕೆಲವು ಲಿಂಕ್ಸ್ ನಮಗೆ ಗೊತ್ತಾಗಿದೆ. ಅದರ ಬಗ್ಗೆ ನಾವು ಮಾಡಿದ್ರೆ, ಇದು ಪರ್ಟಿಕ್ಯುಲರ್ ಆರೋಪಿ ಇಲ್ಲಿ ಅವರಲ್ಲ, ಆಂಧ್ರ ಪ್ರದೇಶ ಅವರು. ಬಟ್ ಬ್ಯಾಂಗ್ಳೂರ್ಲಿ ಅವ್ರು ಎಲ್ಲಿ ಸಪ್ಲೈ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದರ ಬಗ್ಗೆ ಸೌತ್ ಈಸ್ಟ್ DCP ಅವ್ರ ತಂಡದಿಂದ ಇನ್ನೂ ತನಿಖೆ ಮಾಡ್ತಾರೆ. ಸೌತ್ ಈಸ್ಟ್ ಮಡಿವಾಳ ಪೊಲೀಸ್ ಸ್ಟೇಷನ್. ಇನ್ನು ಇದರ ಹಿಂದೆ ಮತ್ತಷ್ಟು ಜನರ ಕೈವಾಡ ಇದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ಪಡೆದ ಪೊಲೀಸರು ಅವರ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ರೆಡ್ ಸ್ಯಾಂಡಲ್ ಮಾರಲು ಮುಂದಾಗಿದ್ದ ಕದೀಮರನ್ನ ಕಾಕಿ ಕಂಬಿ ಹಿಂದೆ ಹಾಕಿದೆ. ಇದೇ ರೀತಿಯ ಕದೀಮರ ಪತ್ತೆಗೆ ಕಾಕಿ ಬಲೆ ಬೇಸಿದೆ. ಸಿನಿಮಾ ನೋಡಿ ಒಳ್ಳೆಯ ವಿಚಾರವನ್ನ ಪ್ರೇರಣೆಗೊಂಡ್ರೆ ಒಳ್ಳೆಯದು. ಆದ್ರೆ ಈ ರೀತಿ ಕಳ್ಳ ಮಾರ್ಗದಲ್ಲಿ ದಿಢೀರಾಗಿ ಶ್ರೀಮಂತನಾಗ್ಲಿಕ್ಕೆ ಹೋಗುವ ಮುನ್ನ ಹುಷಾರಾಗಿರ್ಬೇಕು.